ಭಾಳ ಸಂತೋಷದ ವಿಷಯ. ಇಂದಿರಾ ಕ್ಯಾಂಟೀನು ಇವತ್ತು ನಮ್ಮ ಕ್ಷೇತ್ರದಲ್ಲಿ 5ನೇ ಒಂದು ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಬಹುಶಃ ಇಡೀ ರಾಜ್ಯದಲ್ಲೇ ಇದು ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ವಿಶೇಷವಾಗಿ ಕಡುಬಡವರು ಜನಸಾಮಾನ್ಯರಿಗೆ ಬಹುಶಃ ಎಲ್ಲಿ ಆರ್ಥಿಕ ಹೊರೆ ಆಗಬಾರ್ದು. ಭಾಳ ಜನ ಎಲ್ಲ ಅದು ವಿಶೇಷವಾಗಿ ಕಾರ್ಮಿಕ ವರ್ಗದವರು, ಬೆಳಗ್ಗೆದ್ದು ಕೆಲಸ ಮಾಡಲಿಕ್ಕೆ ಹೋಗೋರು, ಅವ್ರಿಗೆ ಮನೆಯಲ್ಲಿ ಸರಿಯಾದಂಥ ತಿಂಡಿ ಊಟ ಮಾಡಲಿಕ್ಕೆ ಕೂಡ ಭಾಳಷ್ಟು ಆರ್ಥಿಕ ತೊಂದರೆ ಆಗೋದರಿಂದ ಆರ್ಥಿಕ ತೊಂದರೆಯಲ್ಲಿ ಬಳಲುತ್ತಾ ಇರುವಂಥವ್ರು ಭಾಳ ಜನರಿಗೆ ಊಟನೂ ಮಾಡಲಾರ್ದಂಗೆ ಹೋಗ್ತಾರೆ ಕೆಲಸಕ್ಕೆ. ಆ ನಿಟ್ಟಿನಲ್ಲಿ ಅನ್ನಭಾಗ್ಯ ಯಾವ ರೀತಿ ಕೊಟ್ಟರು ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಕೊಡುವುದ್ರ ಮೂಲಕ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ಕೊಡುವಂಥ ಭಾಳ ಶ್ರೇಷ್ಠವಾದಂಥ ದಾನಗಳಲ್ಲೇ ಭಾಳ ಶ್ರೇಷ್ಠವಾದಂಥ ಅನ್ನದಾನ ಕಾರ್ಯಕ್ರಮನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಭಾಳ ಜನಪ್ರಿಯತೆ ಪಡೆದಂಥ ಈ ಕಾರ್ಯಕ್ರಮ ಇದು ಇಡೀ ರಾಷ್ಟ್ರದಲ್ಲೇ ಭಾಳ ಯಶಸ್ವಿಯನ್ನು ರಾಜ್ಯದಲ್ಲೇ ಭಾಳ ಯಶಸ್ವಿಯನ್ನು ಪಡೆದಿದೆ. ಬಹುಶಃ ಭಾಳ ಕಡೆ ಬೇರೆ ರಾಜ್ಯದವರು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಎಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಅನ್ನೋವಂಥದ್ದು. ಬಹುಶಃ ಎಲ್ಲರೂ ಇಲ್ಲಿ ಬರ್ತಾರೆ ಬಡವರು, ಬೆಳಗ್ಗೆದ್ದು ನಾಷ್ಟ ಮಾಡ್ಕೊಂಡು ಭಾಳ ಕಡಿಮೆ ರೇಟ್ನಲ್ಲಿ, ಎಷ್ಟು ಟಿಫನ್ ಎಷ್ಟು 5 ರೂಪಾಯಿ, 5 ರೂಪಾಯಿನಲ್ಲಿ 10 ರೂಪಾಯಿನಲ್ಲಿ ಊಟ. ಬಹುಶಃ ನೀವೆಲ್ಲ ಹೊರಗಡೆ ಊಟ ಮಾಡ್ಬೇಕಂದ್ರೆ 150-200 ರೂಪಾಯಿ ಊಟಕ್ಕೆ ಬೇಕು. ಒಂದು ಟಿಫನ್ ಮಾಡ್ಬೇಕಂತಂದ್ರೆ 100 ರೂಪಾಯಿ ಮಿನಿಮಮ್ ಬೇಕು ಒಬ್ಬರಿಗೆ. ಅಂಥದ್ದು ಇವತ್ತು 5 ರೂಪಾಯಿನಲ್ಲಿ ಊಟ ಮಾಡುವಂಥದ್ದು ಭಾಳಷ್ಟು ಒಳ್ಳೆ ರೀತಿಯ ನಾಷ್ಟ ಕೂಡ ಸಿಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಇಲ್ಲಿ ಬಗೆಯಾದಂಥ ತಿನಿಸುಗಳನ್ನು ಕೂಡ ಕೊಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದಲ್ಲಿ ಎಷ್ಟನೇ ಕ್ಯಾಂಟೀನ್ ಸರ್ ಇದು 5ನೇ ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಆಗಿದೆ. ಇದು ಹಿಂದೆ ಆ ಭಾಗದಲ್ಲಿ ಅಲ್ಲಿ ಮಾಡಬೇಕಂತಿದ್ವಿ, ಅದಕ್ಕೆ ಆ ಭಾಗದ ಜನರು ಎಲ್ಲೋ ಒಂದು ಕಡೆ ಅಲ್ಲಿ ಬೇಡ ಅನ್ನುವಂಥದ್ದು ಎಲ್ಲೋ ಕಡೆ ವಿರೋಧ ಮಾಡಿದರು. ಇವತ್ತು ಅದಕ್ಕಿಂತ ಒಳ್ಳೆ ಅತ್ಯುತ್ತಮವಾದಂಥ ಒಂದು ಜಾಗದಲ್ಲಿ ಇವತ್ತು ಈ ಜಾಗ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಮಿಷನರ್ ಅವ್ರ ಜೊತೆ, ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ, ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇಲ್ಲೇ ಮಾಡೋದು ಯೋಗ್ಯ ಅನ್ನುವಂಥದ್ದು ಕೂಡ ಇವತ್ತು ಮಾಡಿದ್ವಿ. ಇದರ ಅನುಕೂಲ ಬಡವರೆಲ್ಲರೂ ಕೂಡ ಪಡೆದುಕೊಳ್ಬೇಕು. ನಮ್ಗೆ ಇವತ್ತು ಒಳ್ಳೆ ಸಂತೋಷ ಸುದ್ದಿ ಏನಂತಂದ್ರೆ, ಹಸಿದವರಿಗೆ ಅನ್ನ ಕೊಡೋದು ಶ್ರೇಷ್ಠ. ಅದನ್ನ ಪ್ರಸಾದ್ ಅಬ್ಬಾಯಿ ಅವರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಮಂಟ್ ರೋಡ್ನಲ್ಲಿ ಮಾಡ್ಬೇಕಾದ್ರೆ ಕೆಲವರು ವಿರೋಧ ಮಾಡಿದ್ರು, ಅದು ಸ್ಥಳ ಯೋಗ್ಯ ಅಲ್ಲ ಅಂತೇಳಿ. ಈಗ ಅದಕ್ಕಿಂತ ಒಳ್ಳೆ ಒಂದು ಜಾಗ ಸಿಕ್ಕಿದೆ. ನಮ್ಮ ಪ್ರಸಾದ್ ಅಬ್ಬಾಯಿ ಅವರು ಕ್ಷೇತ್ರದಲ್ಲಿ ಇದು 5ನೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದು ನಮ್ಗೆ ಬಹಳ ಸಂತೋಷ ಸುದ್ದಿ ಇದೆ. ಯಾಕಂತಂದ್ರೆ ಎಲ್ಲಾ ಬಡ ಜನರು ಕೇಳ್ತಾರೆ, ಕ್ಯಾಂಟೀನ್ ಯಾವಾಗ ಓಪನ್ ಮಾಡ್ತೀರಿ ಅಂತ. ಇವತ್ತ ನಮ್ಗ ಮಂಟ್ ರೋಡ್ ಬಡ ಜನರಿಗೆ, ಅಂದ್ರೆ ಸ್ಲಮ್ ಇರೋದ್ರಿಂದ, ಜಾಸ್ತಿ ಜನ ಸ್ಲಮ್ದಾಗ ಇರೋದ್ರಿಂದ, ಬಡ ಜನ ಇರೋದ್ರಿಂದ ಇದೊಂದು ಒಳ್ಳೆ ಅವಕಾಶ ಎಲ್ಲರಿಗೆ. ಹಸಿದವ್ರಿಗೆ ಪ್ರಸಾದ ಹೆಂಗ ಅಬ್ಬಾಯಿ ಇದ್ದಾರ, ಅವ್ರ ಪ್ರಸಾದ್ ಅಂತ ಹೆಂಗ್ ಹೆಸರು ಇಟ್ಕೊಂಡಾರ, ಹಂಗ ಈ ಮಂಟ್ ರೋಡ್ಗೆ ಪ್ರಸಾದ್ ಕೊಟ್ಟಂಗ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. अस्सलाम वालेकुम। वार्ड नंबर 64 के अंदर जो आज कैंटीन, जो इंदिरा कैंटीन का ये मिला है, यहाँ पर लोकेलिटी ज़्यादा है। आप देखते हैं पीछे एक मार्केट लगता है, वहाँ से कहाँ से लोग पूरे मार्केट में सब्जी दिखाने के लिए आते हैं। और 5 रुपए के अंदर आपको टिफिन, 10 रुपए में खाना बोले तो ये जो अपना ये फैसिलिटी जो मिल रही है कर्नाटक के अंदर, इंशाल्लाह हमको आने वाले दिनों में भी फैसिलिटी मिलती है। तो ये प्रसाद अब्बाई का सिटी के अंदर जो 5वां कैंटीन जो ओपनिंग हुआ है, अल्हम्दुलिल्लाह उनके हर क्षेत्र में, हर वार्ड के अंदर में काम करने की कोशिश करेंगे। अस्सलाम वालेकुम।